ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇದು ನನ್ನ ಮೊಟ್ಟ ಮೊದಲ ಯೂಟ್ಯೂಬ್ ವಿಡಿಯೋ. ನಾನು ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಬರ್ತಾಯಿದೆ ಅಂತ ನೀವು ಆಲ್ರೆಡಿ ಗೊತ್ತಾಗಿರುತ್ತೆ ಅನ್ಕೋತೀನಿ. ಇವತ್ತು ಅದೇ ಸಲಾರ್ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆ. ಇದನ್ನು ನಾನು ನೋಡ್ಬಿಟ್ಟು ಹೇಗಿದೆ ಅಂತ ನಿಮ್ಗೆ ಹೇಳೋಣ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಟ್ರೈಲರ್ ನೋಡ್ಕೊಬರೋಣ ಹೇಗಿದೆ ಏನು ಅಂತ. ಸರಿ, ನೋಡೋಣ ಆಯಿತಾ? ದೂರದಲ್ಲಿರೋ ಒಂದು ಪ್ರಾಂತ್ಯದಲ್ಲಿ ಓಪನ್ ಅಂತ ಗೊತ್ತಿಲ್ಲ. ಪ್ರಮೋದ್, ಪ್ರಭಾಸ್ ನೋಡಿದ್ರಲ್ಲ ಟ್ರೈಲರ್? ಎಲ್ಲ ನೀವು ಟ್ರೈಲರ್ ನೋಡಿದ್ರೆ ಅನ್ಕೋತೀನಿ. ನನಗೇನು ಅನ್ನಿಸ್ತಿತ್ತು ಅಂದರೆ, ಇದೊಂದು ಸೀನು ರೀಕ್ರಿಯೇಟ್ ಆಗಿರೋ ಥರ ನನಗೆ ಅನ್ನಿಸ್ತು. ಇದು ನಿಮಗೂ ಅನಿಸಿರುತ್ತೆ ಅಂದ್ಕೋತೀನಿ. ಈ ಸೀನ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಹಾಕಿ. ಬಟ್ ಎಲ್ಲರೂ ಹೇಳ್ತಾಯಿದ್ರು ಇದು ಸಲಾರ್ ಬಂದು ಉಗ್ರಂ ರೀಮೇಕ್ ಅಂತ. ಬಟ್ ಇದು ಈಗ ನೀವು ಟ್ರೈಲರ್ ನೋಡಿದ ಮೇಲೆ ನಿಮ್ಗೆ ಅದು ಇನ್ನಷ್ಟು ಪುಷ್ಟಿ ಕೊಟ್ಟಂಗಾಗಿರುತ್ತೆ. ಹೌದು, ಇದು ರಿಮೇಕೆ ಇರ್ಬೋದು ಅಂತ ಅನಿಸಿರುತ್ತೆ. ಇನ್ನು ಕೆಲವೊಬ್ಬರಿಗೆ ಇಲ್ಲ ಅದು ಬೇರೆ ಏನೋ ಸ್ಟೋರಿ ಲೈನ್ ತೊಗೊಂಡ್ಬಿಟ್ಟು ಬೇರೆ ಮಾಡಿದ್ದಾರೆ ಅಂತ ಅನಿಸಿರುತ್ತೆ. ಬಟ್ ಫೈನಲಿ ನನಗೆ ಅನಿಸಿದ್ದು ಏನಂದರೆ, ಅಂತ ರೀಮೇಕ್ ಆಗಿದೆಯೋ ಆಗಿಲ್ವೋ ಗೊತ್ತಿಲ್ಲ. ಬಟ್ ಸ್ಟೋರಿ ಲೈನ್ ಮಾತ್ರ ಒಂದು ಸ್ಟೋರಿ ಲೈನ್ ನೀವು ಉಗ್ರಂದೆಲ್ಲ ಒಂದು ಸ್ಟೋರಿ ಲೈನ್ ಎತ್ಕೊಂಡ್ಬಿಟ್ಟು ಬಟ್ ಕಂಟೆಂಟನ್ನು ತುಂಬ ಚೆನ್ನಾಗಿ ಬೇರೆ ರೀತಿ ಹೇಳಿದ್ದಾರೆ. ಬಟ್ ಅಲ್ಲಿ ನಿಮಗೆ 1 ಕೋಟಿ ಖರ್ಚು ಮಾಡಿದ ಜಾಗದಲ್ಲಿ 10 ಕೋಟಿ ಖರ್ಚು ಮಾಡಿದ್ದಾರೆ. 1:10 ಖರ್ಚು ಮಾಡಿ ಬೇರೆ ರೀತಿ ಸ್ಟೋರಿ ಲೈನ್ ಬೇರೆ ರೀತಿ ತೊಗೊಂಡೋಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಏನಾದರೂ ನಿಮಗೆ ಸಿನಿಮಾ ಮೋಸವಂತೂ ಮಾಡಲ್ಲ. ಯಾವುದೇ ಆ್ಯಂಗಲಲ್ಲಿ ನೋಡಿಕೊಂಡ್ರು ನಿಮಗೆ ಫೈನಾನ್ಸಿಯಲ್ಲು